ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಭಾರತ ಮತ್ತು ಅಮೆರಿಕ ನಡುವೆ ದೊಡ್ಡ ಟ್ರೇಡ್ ಡೀಲೇ ನಡೆದಿದೆ. ಆ ಟ್ರೇಡ್ ಡೀಲ್ನಿಂದ ನಮಗೇನಾದರೂ ಲಾಭಗಳಿವೆ ಮತ್ತು ಸಾಮಾನ್ಯ ಜನರಿಗೆ ಉದ್ಯಮಿಗಳಿಗೆ ಏನೇನೋ ಬದಲಾವಣೆ ಆಗ್ತೈತಾ ಮತ್ತು ಇನ್ನೇನು ನಡೆದಿದೆ ಎಲ್ಲ ಡೀಟೇಲಾಗಿ ನೋಡೋಣ ಸ್ನೇಹಿತರೆ. ಫಸ್ಟ್ ನಾವು ಟ್ರಂಪ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೊದಲು ಟ್ರಂಪು ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು 50% ಹಾಕಿದ್ರು, 25% ಹಾಕಿದ್ರು, 50% ಹಾಕಿದ್ರು. ಇಂಡಿಯಾ ಡೆಡ್ ಎಕನಾಮಿಕ್ ಅಂದರು, ಇಂಡಿಯಾ ಏನೋ ಅಂದರು. ಆದರೂ ಇಂಡಿಯಾ ಅದ್ರ ಬಗ್ಗೆನೂ ತಲೆ ಕೇಳಿಸ್ಕೊಂಡಿಲ್ಲ. ಸುಮ್ಮನೆ ಸೈಲೆಂಟಾಗಿತ್ತು. ಯಾವಾಗ ಬೇಕೋ ಆವಾಗ ರಿಪ್ಲೈ ಮಾಡ್ತಾ ಇತ್ತು ಸೈಲೆಂಟಾಗಿ. ಎಲ್ಲ ದೇಶಗಳು ಅಮೇರಿಕಕ್ಕೆ ಎದುರ್ತಾ ಬಂದು ಅಮೇರಿಕ ಹೇಳ್ದಂಗೆ ಕೇಳ್ಕೊಂಡು ಬರ್ತಾಯಿತ್ತು. ಆದರೆ ಭಾರತ ಮಾತ್ರ ಆ ರೀತಿ ಎದುರೇ ಇಲ್ಲ. ಅದಕ್ಕೆ USA ಟ್ರಂಪೇ ತಲೆ ಬಾಗ್ದಂಗೆ ಆಯಿತು ಸ್ನೇಹಿತರೆ. ಫಸ್ಟ್ ನಾವು ಭಾರತ ಮತ್ತು ಇವಾಗ ಆ ಟಾಪಿಕ್ ಬಿಟ್ಟಾಕೋಣ. ಹೆಂಗಿದ್ರು ಇವಾಗ US ಅವರೇ ಟ್ರಂಪೇ ಬಂದವರೇ ಡೀಲ್ ಮಾಡೋದಕ್ಕೆ. ಅದ್ರ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಭಾರತ ಮತ್ತು ಅಮೇರಿಕ ಟ್ರೇಡ್ ಡೀಲ್ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾರತ ಮತ್ತು ಅಮೇರಿಕ ಎರಡು ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿಗಳು. ಈ ಎರಡು ದೇಶಗಳು ನಡುವೆ ನಡೆದಿರುವ ಈ ಟ್ರೇಡ್ ಡೀಲ್ ಅಂದರೆ ಎರಡು ದೇಶಗಳು ಪರಸ್ಪರ ಆಮದು ರಫ್ತು ನಿಯಮಗಳನ್ನು ಸುಲಭ ಮಾಡಿಕೊಳ್ಳೋದು, ಕೆಲವು ಸರಕುಗಳ ಮೇಲೆ ಇರುವ ತೆರಿಗೆ ಟ್ಯಾರಿಫ್ ಟ್ರಂಪ್ ಅವರು ಹೇಳ್ತಾರೆ ಅದನ್ನು ಕಡಿಮೆ ಮಾಡೋದು, ವ್ಯಾಪಾರ ಹೆಚ್ಚಿಸೋದು ಎಂಬ ಒಪ್ಪಂದಗಳು, ಇನ್ನು ಅನೇಕ ಒಪ್ಪಂದಗಳು. ಈ ರಫ್ತುಗಳು, ಇಂಪೋರ್ಟ್ ಎಕ್ಸ್ಪೋರ್ಟು ಸರ್ವಿಸ್ಗಳು ಅವೆಲ್ಲ, ಮತ್ತು ಟ್ಯಾರಿಫ್ ಕಡಿಮೆ ಮಾಡೋದು, ಅಂದರೆ ವ್ಯಾಪಾರ ಎರಡು ದೇಶಗಳ ಮಧ್ಯೆ ಹೆಚ್ಚಿಸ್ಕೊಳೋದು. ಈ ಡೀಲ್ನ ಮುಖ್ಯ ಅಂಶಗಳನ್ನು ನೋಡೋದಾದರೆ, ಭಾರತದ ಸರಕುಗಳು US ಕಡಿಮೆ ದರಗೆ ಸಿಗ್ತವೆ. ಅಮೆರಿಕದ ಕೆಲವು ಸರಕುಗಳು ಭಾರತದಲ್ಲಿ ಸುಲಭವಾಗಿ ಪ್ರವೇಶಗೊಳ್ತವೆ. ಎನರ್ಜಿ ಟೆಕ್, ಫಾರ್ಮ್, ಡಿಫೆನ್ಸ್ ಕ್ಷೇತ್ರದಲ್ಲಿ ಸಹಕಾರ, ದೀರ್ಘಾವಧಿ ವ್ಯಾಪಾರ ಸಂಬಂಧ ಬಲವಾಗಿ ಇರುವ ಉದ್ದೇಶದಿಂದ. ಅಂದರೆ ಇದು ಒಮ್ಮೆಲೆ ಎಲ್ಲವನ್ನು ಬದಲಿಸುವ ಡೀಲ್ ಅಂತಲೇ ನಾವು ಹೇಳ್ಬೋದು. ಇಷ್ಟು ದಿನ ಏನೇನಿತ್ತು ನಮ್ಮ ಬಗ್ಗೆ US ಬಗ್ಗೆ ನಡುವಿನ ಸಂಬಂಧ ಇವಾಗಿನ್ನ ಬಲವಾಗ್ತಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಮುಂದಿನ ವರ್ಷಗಳಲ್ಲಿ ವ್ಯಾಪಾರ ಹೆಚ್ಚಿಸುವ ಪ್ಲ್ಯಾನ್ ಸಮೇತ ಇದೆ. ಇದರಿಂದ ನಾವು ಭಾರತಕ್ಕೆ ಏನೇನು ಲಾಭಗಳು ಅಂತ ನಾವು ಫಸ್ಟು ತಿಳ್ಕೊಬೇಕು. ಈ ಡೀಲ್ನಿಂದ ಭಾರತಕ್ಕೆ ಆಗುವ ಲಾಭಗಳು ಏನೇನೆಂದರೆ, ಈ ರಫ್ತು ಹೆಚ್ಚಳ ಆಗ್ತೈತೆ. ಅಮೆರಿಕ ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಲ್ಲಿ ಒಂದು. ಅಮೆರಿಕಾಗೆ ರಫ್ತು ಏನು ಮಾಡಬೇಕಂದ್ರೆ ನಮ್ಮ ಭಾರತನೇ ದೊಡ್ಡ ಮಾರ್ಕೆಟ್. ಈ ಡೀಲ್ನಿಂದ ಟೆಕ್ಸ್ಟೈಲು, ಫಾರ್ಮ್ ಔಷಧಿಗಳು, IT ಮತ್ತು ಸಾಫ್ಟ್ವೇರ್ ಸೇವೆಗಳು, ಆಟೋ ಪಾರ್ಟ್ಸು ಮತ್ತು ಇವುಗಳು ರಫ್ತು ಹೆಚ್ಚಾಗುವ ಸಾಧ್ಯತೆ ಸಮೇತ ಇದೆ. ಈ ಪರಿಣಾಮವಾಗಿ ಕಂಪನಿಗಳಿಗೆ ಹೆಚ್ಚು ಆದಾಯ, ಉತ್ಪಾದನೆಗೆ ಹೆಚ್ಚಳ ಸಮೇತನೇ ಅಂತಲೇ ಹೇಳ್ಬೋದು. ಮತ್ತು ಉದ್ಯೋಗ ಅವಕಾಶಗಳು ಸ್ನೇಹಿತರೆ, ರಫ್ತು ಹೆಚ್ಚಾದರೆ ಕಾರ್ಖಾನೆಗಳು ಹೆಚ್ಚು ಕೆಲಸ ಮಾಡ್ತವೆ. ರಫ್ತು ಅಂದರೆ ಕಾರ್ಖಾನೆಗಳು ಹೊಸ ಕಂಪ್ನಿಗಳು ಸ್ಟಾರ್ಟ್ ಮಾಡಬೇಕು. IT ಮತ್ತು ಸರ್ವಿಸ್ ಸೆಕ್ಟರ್ಗಳಲ್ಲಿ ಹೊಸ ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡಬೇಕು. ಇದರಿಂದ ಯುವಕರಿಗೆ ಉದ್ಯೋಗ ಸಿಗ್ಬೋದು, ಕೌಶಲ್ಯವಂತರಿಗೆ ಹೆಚ್ಚಿನ ಅವಕಾಶ ಸಿಗ್ತಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೂರನೇ ಪಾಯಿಂಟ್ ಬಂದು ವಿದೇಶಿ ಹೂಡಿಕೆ. ಅಮೆರಿಕದ ದೊಡ್ಡ ಕಂಪ್ನಿಗಳು ಭಾರತದಲ್ಲಿ ಫ್ಯಾಕ್ಟರಿ, ಟೆಕ್ ಸೆಂಟರ್, ರಿಸರ್ಚ್ ಹಬ್ ತೆರೆಯುವ ಸಾಧ್ಯತೆ ಸಮೇತ ಹೆಚ್ಚು ಅಂತಲೇ ಹೇಳ್ಬೋದು. ಇದು ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಅಂತಲೇ ನಾವು ಹೇಳ್ಬೋದು ಈ ಡೀಲ್ನಿಂದ. ಇನ್ನು ರೂಪಾಯಿ ಮೇಲೆ ಒಳ್ಳೆಯ ಪರಿಣಾಮನೇ ಇದೆ ಅಂತಲೇ ಹೇಳ್ಬೋದು. ರಫ್ತು ನಮ್ಮಿಂದ ಹೆಚ್ಚಾಗ್ತಾ ಇದ್ದರೆ ಭಾರತಕ್ಕೆ ಡಾಲರ್ ಆದಾಯ ಇವಾಗ ಹೆಚ್ಚಾಗ್ತಿದೆ. ನಮ್ಮ ದೇಶದ ವಸ್ತುಗಳು ಬೇರೆ ದೇಶದಲ್ಲಿ ಯೂಸ್ ಆದರೆ ನಮ್ಮ ರೂಪಾಯಿ ಇದೆಯಲ್ಲ ಅದ್ರ ಬೆಲೆ ಅಂತೂ ಇನ್ಕ್ರೀಸ್ ಆಗ್ತಾನೆ ಇರ್ತದೆ. ರೂಪಾಯಿ ಮೌಲ್ಯ ಸ್ಥಿರವಾಗಲು ಸಹಾಯ ಅಂತಲೇ ಹೇಳ್ಬೋದು. ಇದರಿಂದ ಇಂಧನ ಆಮದು ವೆಚ್ಚ ನಿಯಂತ್ರಣ ಅಂತಲೇ ಹೇಳ್ಬೋದು. ಬೆಲೆ ಏರಿಕೆ ಮೇಲೆ ಸ್ವಲ್ಪ ಹಿಡಿತ ಅಂತಲೇ ಹೇಳ್ಬೋದು. ಬೆಲೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ತಂತ್ರಜ್ಞಾನ, ಡಿಫೆನ್ಸ್ ಲಾಭ. ಅಮೆರಿಕ ಹೈಟೆಕ್ ದೇಶ. ಈ ಡೀಲ್ ಮೂಲಕ ಸೆಮಿ ಕಂಡಕ್ಟರ್, ಡಿಫೆನ್ಸ್ ತಂತ್ರಜ್ಞಾನ, ಅಡ್ವಾನ್ಸರ್ ರಿಸರ್ಚ್ ಇವುಗಳಲ್ಲಿ ಸಹಕಾರ ಹೆಚ್ಚಾಗ್ತಾನೆ ಅಂತಲೇ ಹೇಳ್ಬೋದು. ಇದು ಭಾರತವನ್ನು ಸ್ವಾವಲಂಬಿ ಅಮಾಂಟಿಬರ್ ಭಾರತ್ ಕಡೆ ಕರೆದುಕೊಂಡು ಹೋಗ್ತೈತಿ. ಇನ್ನು ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ, ಭಾರತ ಶಕ್ತಿ ಅಂತ ನೋಡೋದಾದರೆ ಅಮೆರಿಕ ಜೊತೆ ಬಲವಾದ ವ್ಯಾಪಾರ ಸಂಬಂಧ ಇದ್ದರೆ ಜಗತ್ತಿನಲ್ಲಿ ಭಾರತದ ಮಾತಿಗೆ ಹೆಚ್ಚು ತೂಕ ಅಂತಲೇ ಇರ್ತಾನೆ ಅಂತಲೇ ಹೇಳ್ಬೋದು. ಇವಾಗೇ ಐತೆ, ಆದರೆ ಇನ್ನೂ ಹೆಚ್ಚು ತೂಕ ಅಂತಲೇ ಹೇಳ್ಬೋದು. ಚೀನಾ ಮೇಲೆ ಅವಲಂಬನೆ ಇನ್ನು ಕಡಿಮೆ ಮಾಡ್ಬೋದು ನಾವು. ಇತರ ದೇಶಗಳ ಜೊತೆ ಡೀಲ್ ಮಾಡಲು ಶಕ್ತಿ ಸಮೇತ ಹೆಚ್ಚಳೆ. ಅಮೆರಿಕ ಜೊತೆ ಡೀಲ್ ಅಂದರೆ ಇನ್ನು ಬೇರೆ ದೇಶಗಳೆಲ್ಲ ಆಟೋಮೆಟಿಕ್ಲಿ ಬರ್ತವೆ ಸ್ನೇಹಿತರೆ. ಇವೆಲ್ಲ ಡೀಲ್ಗಳು ಇನ್ನೂ ಹೆಚ್ಚು ಡೀಲ್ಗಳು ನಡೆದವೆ. ಆದರೂ ಇನ್ನು ಫಸ್ಟು ಟ್ರಂಪ್ ಅವರು ಟ್ಯಾರಿಫು ಕಡಿಮೆ ಮಾಡ್ತಾರೆ ಅಂತ ಮೇಯ್ನಾಗಿ ಅದೇ ಮೇನು. ಟ್ರಂಪ್ ಅವರು ಟ್ಯಾರಿಫು ಕಡಿಮೆ ಮಾಡೋದು. ಅದಾದಮೇಲೆ ಈ ಡೀಲ್ಗಳೆಲ್ಲ ನಡೆದವೆ. ಈ ಒಂಥರ ನಮ್ಮ ದೇಶದಿಂದ ರಫ್ತು ಹೆಚ್ಚಾಗ್ಬೋದು. ಮತ್ತು ಉದ್ಯೋಗ ಅವರು ಕಂಪ್ನಿಗಳೇನೋ ಬೇರೆ ಅಮೇರಿಕ ಅವರು ಏನೋ ಕಂಪ್ನಿಗಳೇನೋ ಸ್ಟಾರ್ಟ್ ಮಾಡೋರಂದರೆ ಇನ್ನು ಉದ್ಯೋಗ ಅವಕಾಶ ಎಲ್ಲರಿಗೂ ಇವಾಗ ಅನ್ಎಂಪ್ಲಾಯ್ಮೆಂಟ್ ಇರ್ತಾರಲ್ಲ ಉದ್ಯೋಗ ಸಿಗ್ಬೋದು ಅಂತಲೇ ಹೇಳ್ಬೋದು. ನಾವು ವಿದೇಶಿ ಹೂಡಿಕೆ ತರಬಹುದು.
ಭಾರತದ ಜಾಗತಿಕ ಸ್ಥಾನ ಬಲಪಡಿಸ್ಬೋದು. ನಾವು ಇಷ್ಟು ದಿನ ಏನಂದರೆ ಒಂಥರ ಜಾಗತಿಕ ಇವಾಗ ಇದೆ, ಆದರೆ ಇನ್ನೂ ಬಲಪಡಿಸ್ಬೋದು. ಇವಾಗ ನಾವು ಚೀನಾದಿಂದ ಪ್ರಾಡಕ್ಟ್ಸ್ ಇನ್ನು ಕಡಿಮೆ ಮಾಡ್ಬೋದು, ಯಾಕಂದರೆ ಅಮೇರಿಕ ಡೀಲ್ ಮಾಡ್ತೈತಲ್ಲ, ಇನ್ನೂ ಸಂಬಂಧ ಬಲಗೊಳ್ಬೋದು ನಮ್ಮ ಜೊತೆ ಮತ್ತು ಅಮೇರಿಕ ಜೊತೆ. ಇನ್ನು ಇವಾಗ ಒಳ್ಳೆಯ ಒಪ್ಪಂದ ಮೊದಲಿಂದ ಇತ್ತು, ಆದರೆ ಟ್ರಂಪ್ ಅವರು ಟ್ಯಾರಿಫ್ ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾಯಿದ್ರಿ ಅಂತ ಹೇಳ್ಬಿಟ್ಟು ಉಕ್ರೇನ್ಗೆ ಯುದ್ಧಕ್ಕೆ ಸಹಾಯ ಆಗ್ತೈತೆ ಅಂತ ಹೇಳ್ಬಿಟ್ಟು ಟ್ಯಾರಿಫ್ಗಳನ್ನ ಹಾಕಿದ್ರು. 25% ಹಾಕಿದ್ರು, 50% ಹಾಕಿದ್ರು. ಅವು ಟ್ಯಾರಿಫ್ಗಳು ಹಾಕಿದ್ರೆ ನಮ್ಗೇನು ನಷ್ಟ ಅಂತ ಹೇಳಿದ್ರೆ, ಇವಾಗ ಅವರು ಟ್ಯಾರಿಫ್ ಹಾಕೋದ್ರೆ ನಮ್ಮ ದೇಶದ ವಸ್ತುಗಳು ಇವಾಗ ಅಮೇರಿಕದಾಗ ಅಲ್ಲಿ ಅವ್ರು ಮಾರಾಟ ಮಾಡಬೇಕಾದ್ರೆ ಇವಾಗ 25% ಅದು ಟ್ಯಾರಿಫ್ ಮೇಲೆ ಬಿದ್ದು ತಿರ್ಗಿ ಅವ್ರು ಮಾಡಬೇಕಲ್ಲ, ಜನಕ್ಕೆ ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅದರಿಂದ ಅವ್ರು ಪ್ರಾಡಕ್ಟ್ಗಳನ್ನ ಕೊಳ್ಳಲ್ಲ, ಅವ್ರ ದೇಶದ ವಸ್ತುಗಳು ಮಾತ್ರ ಕೊಳ್ತಾರೆ. ಅದರಿಂದ ನಮ್ಗೆ ಇಂಪ್ಯಾಕ್ಟ್ ಆಗ್ಬೋದು. ಅದು ಇವಾಗ ಟ್ಯಾರಿಫು ಸಮೇತ ಕಮ್ಮಿ 18%ಗೆ ಇಳಿಸ್ಬೋದು ಅಂತ ಹೇಳ್ತಾವ್ರೆ. ಡೀಲ್ ಮೋಸ್ಟ್ಲಿ ಆಗಿರ್ಬೋದು, ಇನ್ನು ಏನಾಗ್ತೈತೋ ಗೊತ್ತಿಲ್ಲ. ಈ ಡೀಲ್ ಮುಖಾಂತರ ಮೊನ್ನೆ UAE ಒಪ್ಪಂದ ಸಮೇತ UAE ಒಪ್ಪಂದಗಳು ಸಮೇತ ಆಯಿತು. ನಮ್ಮ ಇನ್ನೂ 2030 ಪಟ್ಟಿಗೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟು ಇನ್ನೂ ಬೆಳೀತಾನೆ ಇರ್ಬೋದು. ನಮ್ಮ ಇಂಡಿಯಾ ಗ್ರೋತ್ ಜಾಸ್ತಿ ಆಗ್ತೈತೆ, ಹಂಗೆ ಆಗ್ತಾ ಇರ್ತೈತೆ, ಮೋಸ್ಟ್ಲಿ ಆಗಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾರಾದರೂ ನಮ್ಮ ಚಾನಲನ್ನು ಹೊಸ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.